ಎಲ್ಲರಿಗೂ ನಮಸ್ಕಾರ. ಇವತ್ತು ಹಲಸಿನ ಹಣ್ಣಿನಿಂದ ಮಾಡುವಂತಹ 4 ಬಗೆಯ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮೊದಲಿಗೆ ಹಲಸಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಬೀಜ ಎಲ್ಲ ತೆಗೆದು ತಗೊಳ್ಬೇಕು. ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ನಾನು ಮೊದಲೇ ನೆನೆಸಿಟ್ಟಿದ್ದೇನೆ. ಈಗ ಕ್ಲೀನ್ ಮಾಡಿದ ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ನಿಮಗೆ ಸಿಹಿ ಬೇಕಿದ್ರೆ ಮಾತ್ರ ಬೆಲ್ಲ ಹಾಕ್ಕೊಳ್ಳಿ. ಹಾಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. 4 ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ಪರಿಮಳಕ್ಕಾಗಿ ಹಾಕೋದು, ಏಲಕ್ಕಿ ಹಾಕದೆ ಬೇಕಿದ್ರೂ ಮಾಡ್ಬೋದು. ಈಗ ಇದನ್ನು ನೀರು ಹಾಕದೆ ರುಬ್ಬಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಲಸಿನ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಅದೇ ಮಿಕ್ಸಿ ಜಾರಿಗೆ ವಾಪಸ್ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ನೀರು ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಇಡ್ಲಿ ರವೆ ಇರ್ತದೆ ನೋಡಿ, ಅದೇ ಥರ ರುಬ್ಬಬೇಕು. ಈಗ ರುಬ್ಬಿದ ಅಕ್ಕಿಯನ್ನು ಕೂಡ ಹಲಸಿನ ಹಣ್ಣಿನ ಮಿಶ್ರಣದೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರ್ಧ ಗಂಟೆ ನೀವು ಹಾಗೆ ಮುಚ್ಚಿಡ್ಬೋದು, ಅಥವಾ ಆ ಕೂಡಲೇ ನೀವು ಇಡ್ಲಿ ಮಾಡ್ಕೊಳ್ಬೋದು. ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ಇಡ್ಲಿ ಪಾತ್ರೆಯೊಳಗೆ ಇಟ್ಟು 20 ನಿಮಿಷ ಬೇಯಿಸಿಕೊಂಡ್ರೆ ರುಚಿಯಾದ ಇಡ್ಲಿ ರೆಡಿ ಆಗ್ತದೆ. ಈಗ ನಾನು ಬೇಯಿಸಿ ತಂದಿದ್ದೇನೆ. ಇಡ್ಲಿ ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ. ತುಂಬಾ ರುಚಿಯಾಗಿರ್ತದೆ. ಹಾಗೆ ಅಷ್ಟೇ ಮೆದುವಾಗಿರ್ತದೆ ನೋಡಿ. ನೀವು ಮಾಡಿ ನೋಡಿ. ಈಗ ಹಲಸಿನ ಹಣ್ಣಿನಿಂದ ಮಾಡುವಂಥ ಇನ್ನೊಂದು ರೆಸಿಪಿ ಹಲಸಿನ ಹಣ್ಣಿನ ಪಾಯಸ. ಅದಕ್ಕೆ ಹಲಸಿನ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ನಾನು ತೆಂಗಿನಕಾಯಿಯನ್ನು ಸ್ವಲ್ಪ ಎಳೆಯ ಬೊಂಡ ಇರ್ತದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಳೆದ ತೆಂಗಿನಕಾಯಿ ತಗೊಂಡ್ರೆ ಅದನ್ನು ರುಬ್ಬಿ ಅದರ ಹಾಲು ತೆಗೆದುಕೊಳ್ಬೇಕು. ನಾನು ಇದರ ಹಾಲೆಲ್ಲ ತೆಗೆದುಕೊಳ್ತಾ ಇಲ್ಲ, ಇದು ಎಳೆಯದುಂಟು ನೋಡಿ, ಹಾಗೆ ನಯವಾಗಿ ರುಬ್ಲಿಕ್ಕೆ ಆಗ್ತದೆ. ಈಗ ಇದನ್ನು ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಈಗ ಕಟ್ ಮಾಡಿ ತಂದಿದ್ದೇನೆ ನೋಡಿ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 2 ಚಮಚ ಆಗುವಷ್ಟು ಅಕ್ಕಿಯನ್ನು ಕೂಡ ನೆನೆಸಿಡಬೇಕು. ಈಗ ಅಕ್ಕಿಯನ್ನು 3-4 ಸಲ ತೊಳೆದು ತಂದಿದ್ದೇನೆ. ಈಗ ನೀರು ಸಮೇತ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಪಾಯಸ ದಪ್ಪ ಬರಲಿಕ್ಕೆ ಅಕ್ಕಿ ಹಾಕೋದು. ಈಗ 4 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೇಕು. ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಬೇಕಿದ್ರೂ ಹಾಕ್ಕೊಳ್ಬೋದು, ಅಥವಾ ಹಾಗೆ ನೀವು ಹಾಕ್ಕೊಂಡ್ರೂ ಆಗ್ತದೆ. ನಯವಾಗಿ ರುಬ್ಬಿಕೊಂಡ್ರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಯವಾಗಿ ರುಬ್ಬಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ, ಈ ಥರ ನಯವಾಗಿ ರುಬ್ಬಿದ್ದೇನೆ. ಇದೇ ಥರ ನಯವಾಗಿ ರುಬ್ಬಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಕೂಡ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಬೇಕು. ಒಳ್ಳೆಯ ಬೆಲ್ಲ ಅಂತ ಆದರೆ ನೀವು ನೀರು ಹಾಕಿ ಕರಗಿಸಿಕೊಳ್ಬೇಕಾಗಿಲ್ಲ, ಹಾಗೆ ಹಾಕ್ಬೋದು. ಇದರಲ್ಲಿ ಸ್ವಲ್ಪ ಕಸ ಎಲ್ಲ ಉಂಟು ನೋಡಿ, ಕರಗಿಸಿ ತಂದಿದ್ದೇನೆ. ಇದರಲ್ಲಿ ಸ್ವಲ್ಪ ಕಸ ಇದೆ, ಅದಕ್ಕಾಗಿ ನಾನು ಬೆಲ್ಲವನ್ನು ಕರಗಿಸಿ ತಗೊಂಡದ್ದು. ನೀವು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಒಲೆ ಮೇಲೆ ಪಾತ್ರೆ ಇಟ್ಟೆ, ಅದರಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೇಕು. 2 ಚಮಚ ತುಪ್ಪ ಹಾಕಿದ್ದೇನೆ. ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿ ಹುರಿದುಕೊಳ್ಬೇಕು. ಹುರಿದಾದ್ಮೇಲೆ ಅದನ್ನು ತೆಗೆದಿಡಬೇಕು. ಮತ್ತೆ ಅದೇ ತುಪ್ಪದಲ್ಲಿ ಹಲಸಿನ ಹಣ್ಣನ್ನು ಹಾಕಿ ಕೂಡ ಹುರಿಬೇಕು. ತುಪ್ಪ ಕಡಿಮೆ ಆದರೆ ಮತ್ತೆ 2 ಚಮಚ ತುಪ್ಪ ಹಾಕ್ಕೊಳ್ಬೋದು. ಹಲಸಿನ ಹಣ್ಣನ್ನು ಸ್ವಲ್ಪ ಬೇಯುವ ತನಕ ನೀವು ಅದನ್ನು ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಈ ಥರ ನೀವು ಹುರಿದುಕೊಂಡು ಪಾಯಸ ಮಾಡಿದರೆ ಪಾಯಸಕ್ಕೆ ರುಚಿ ತುಂಬಾ ಚೆನ್ನಾಗಿರ್ತದೆ. ಈಗ ನಾನು 2 ನಿಮಿಷ ಅದನ್ನು ಹುರಿದುಕೊಂಡಿದ್ದೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆಯಿತು ನೋಡಿ, ಹಲಸಿನ ಹಣ್ಣು ಸ್ವಲ್ಪ ಬೆಂದಿದೆ. ಈಗ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಈಗ ಅದೇ ಪಾತ್ರೆಗೆ ರುಬ್ಬಿದಂತಹ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಇದಕ್ಕೆ ಅಕ್ಕಿ ಹಾಕಿರೋದ್ರಿಂದ ಇದು ಗಂಟು ಕಟ್ಟಿಕೊಳ್ತದೆ. ಅದಕ್ಕಾಗಿ ನೀವು ಬಿಡದೆ ಇದನ್ನು ಕೈಯಾಡಿಸ್ತಾ ಇರಬೇಕು. ದಪ್ಪ ಆಗ್ತಾ ಬಂತು ನೋಡಿ. ಈಗ ಇದರಲ್ಲಿ ಕರಗಿಸಿಟ್ಟಂತಹ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಕಸ ಇದ್ರೆ ಮಾತ್ರ ಅದನ್ನು ಗಾಳಿಸಿ ಹಾಕ್ಕೊಂಡ್ರೆ ಆಯಿತು. ಈಗ ನಾನು ಗಾಳಿಸಿ ಬೆಲ್ಲವನ್ನು ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ.
ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ನೋಡಿ ಕುದೀತಾ ಬಂದ ಹಾಗೆ ಪಾಯಸ ದಪ್ಪ ಆಗ್ತಾ ಬಂತು, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ಈಗ ಇದಕ್ಕೆ ಹುರಿದಿಟ್ಟಂತಹ ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಕುದಿ ಬಂದ ಹಾಗೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಮೊದಲೇ ಇದು ಹಲಸಿನ ಹಣ್ಣು ಬೆಂದಿದೆ, ಹಾಗಾಗಿ ಒಂದು ಸಣ್ಣ ಕುದಿ ಬಂದ ಹಾಗೆ ನೀವು ಗ್ಯಾಸ್ ಬಂದ್ ಮಾಡಿದರೆ ಆಯಿತು. ಈಗ ಚೆನ್ನಾಗಿ ಕುದಿಯಿತು ನೋಡಿ, ನಾನು ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಹುರಿದಿಟ್ಟಂತ ದ್ರಾಕ್ಷಿ ಗೋಡಂಬಿ ಹಾಕಿದರೆ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ ಕೂಡ ರೆಡಿ ಆಗ್ತದೆ. ಈ ಥರ ನೀವು ಕೂಡ ಒಂದು ಸಾರಿ ಪಾಯಸ ಮಾಡಿ ನೋಡಿ, ರುಚಿ ತುಂಬಾನೇ ಚೆನ್ನಾಗಿರ್ತದೆ ನೋಡಿ. ಈಗ ಹಲಸಿನ ಹಣ್ಣಿನಿಂದ ಮಾಡುವಂತಹ ಇನ್ನೊಂದು ರೆಸಿಪಿ, ಹಲಸಿನ ಹಣ್ಣಿನ ಗಾರಿಗೆ ಹಲಸಿನ ಹಣ್ಣಿನ ಮೂಲಕ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿ ಅಂದರೆ 1/4 ಚಮಚ ಆಗುವಷ್ಟು ಉಪ್ಪು ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕಬೇಕಾಗಿಲ್ಲ. ಈಗ ಇದನ್ನು ನೀರು ಹಾಕದೆ ರುಬ್ಬಬೇಕು. ರುಬ್ಬಿ ಆದಮೇಲೆ ಮಿಕ್ಸಿಂಗ್ ಬೌಲಲ್ಲಿ ತೆಗಿಬೇಕು. ಈಗ ಇದಕ್ಕೆ 1 ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ಅಂಬೆ ರವೆ ಹಾಕ್ಕೊಂಡು ಮೂಲಕ ಮಾಡ್ಕೊಳ್ತಾ ಇದ್ದೇನೆ. ಈಗ ಸ್ವಲ್ಪವೇ ರವವನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಹಿಟ್ಟು ಯಾವ ಥರ ಇದೆ ನೋಡಿ, ಸ್ವಲ್ಪ ಗಟ್ಟಿಯಾಗಿರಬೇಕು, ತೀರಾ ತೆಳ್ಳಗೆ ಮಾಡೋದಲ್ಲ ನೋಡಿ, ಈ ಥರ ಇರಬೇಕು ನೋಡಿ. ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿಟ್ಟು 10 ನಿಮಿಷ ಹಾಗೆ ಬಿಡುವ. ರವೆ ಎಲ್ಲ ಚೆನ್ನಾಗಿ ನೆನೆದ ಮೇಲೆ ಇದು ಸ್ವಲ್ಪ ತೆಳ್ಳಗಾಗಿದ್ರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಬೇಕಿದ್ರೆ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಈಗ 10 ನಿಮಿಷ ಆದಮೇಲೆ ರವೆ ಎಲ್ಲ ನೆನೆದು ಹಿಟ್ಟು ಸ್ವಲ್ಪ ಗಟ್ಟಿನೇ ಆಗಿದೆ. ಈಗ ಇದಕ್ಕೇನು ಹಿಟ್ಟೆಲ್ಲ ಹಾಕ್ಕೊಳ್ಬೇಕಾಗಿಲ್ಲ, ನಮಗೆ ಕೈಯಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಲಿಕ್ಕೆ ಆದರೆ ಆಯಿತು. ಈಗ ನೋಡಿ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡ ಮೂಲಕ ಬೇಕು ನೋಡಿ, ಅಷ್ಟು ದೊಡ್ಡ ಸೈಜಿಗೆ ನೀವು ಉಂಡೆಯನ್ನು ಹಾಕ್ಕೊಂಡ್ರೆ ಆಯಿತು. ಈಗ ಒಂದು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಆವಾಗ ಇದನ್ನು ಮಗುಚಿ ಹಾಕಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬಂದ ಹಾಗೆ ಮೂಲಕ ತೆಗೆದ್ರೆ ಆಯಿತು. ರುಚಿಯಾದ ಹಲಸಿನ ಹಣ್ಣಿನ ಮೂಲಕ ಕೂಡ ರೆಡಿ ಆಗ್ತದೆ. ಸರಿ, ನೀವು ಮಾಡಿ ನೋಡಿ. ಅಕ್ಕಿ ಹಾಕಿ ಕೂಡ ನೀವು ಈ ಮೂಲಕವನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ಇನ್ನೊಂದು ರೆಸಿಪಿ, ಹಲಸಿನ ಹಣ್ಣಿನ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಂತೇಳಿ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ಕೂಡ ನೀರು ಹಾಕದೆ ನೀವು ರುಬ್ಬಬೇಕು. ನೀರು ಹಾಕ್ಕೊಳ್ಬಾರ್ದು, ನೀರು ಹಾಕದೆ ರುಬ್ಬಬೇಕು. ಮತ್ತು ರುಬ್ಬುವಾಗ ತುಂಬಾ ನಯವಾಗಿ ರುಬ್ಬಬೇಕಾಗ್ತದೆ. ಈಗ ನಾನು ರುಬ್ಬಿದ್ದೇನೆ ನೋಡಿ, ಈ ಥರ ನಯವಾಗಿ ರುಬ್ಬಬೇಕು. ಸಣ್ಣ ಸಣ್ಣ ತುಂಡು ಎಲ್ಲ ಉಳಿಬಾರ್ದು. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ತೆಗೆದಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಅಜವಾಯಿನ ಕೂಡ ಹಾಕ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅಜವಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟು ಅಥವಾ ನೀವು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಆಗ್ತದೆ. ಸ್ವಲ್ಪವೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಕಲಸಿಕೊಳ್ಬೇಕು. ಕಲಸುವಾಗ ಇದು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು ನೋಡಿ. ಈಗ ನಾನು ಇದನ್ನು ಚೆನ್ನಾಗಿ ಕಲಸಿಕೊಂಡಿದ್ದೇನೆ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಲಿಕ್ಕೆ ಎಷ್ಟು ಹಿಟ್ಟು ಹಾಕಬೇಕಾಗ್ತದೆ ಅಷ್ಟು ನೀವು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ 2 ಚಮಚ ಆಗುವಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ಕಲಸಿಕೊಂಡು 10 ನಿಮಿಷ ಮುಚ್ಚಿಡಬೇಕು. ಈಗ 10 ನಿಮಿಷ ಆದಮೇಲೆ ಹಿಟ್ಟು ಸ್ವಲ್ಪ ಮೆತ್ತಗಾಗಿದ್ದರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೀವು ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಇದು ಹಿಟ್ಟಿನ ಹದ ಸರಿ ಇದೆ, ಹಾಗಾಗಿ ಈಗ ಇದರದ್ದು ಉಂಡೆ ಮಾಡಿಕೊಳ್ಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಪೂರಿಗೆ ಎಷ್ಟು ದೊಡ್ಡ ನೀವು ಉಂಡೆ ಮಾಡ್ಕೊಳ್ತೀರಿ ಅಷ್ಟು ದೊಡ್ಡ ಉಂಡೆ ಮಾಡಿಕೊಳ್ಬೇಕು. ಮತ್ತು ಇದನ್ನು ಪೂರಿ ಶೇಪಿಗೆ ನೀವು ಲಟ್ಟಿಸಿಕೊಳ್ಬೇಕು. ಸ್ವಲ್ಪ ಹಿಟ್ಟು ಹಾಕಬೇಕಿದ್ರೂ ಲಟ್ಟಿಸ್ಬೋದು, ಇಲ್ಲದಿದ್ದರೆ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ಒಂದು ಉಂಡೆಯನ್ನು ಇಟ್ಟುಕೊಳ್ಬೇಕು. ಆಮೇಲೆ ಪ್ಲಾಸ್ಟಿಕ್ಕನ್ನು ಮುಚ್ಚಿ ಕೈಯಿಂದ ತಟ್ಟಿಕೊಂಡು ಬೇಕಿದ್ರೂ ನೀವು ಪೂರಿ ಮಾಡಲಿಕ್ಕೆ ಆಗ್ತದೆ.
ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕು ನೋಡಿ ಅಷ್ಟು ದೊಡ್ಡ ಸೈಜಿಗೆ ನೀವು ಅದನ್ನು ಲಟ್ಟಿಸಿಕೊಳ್ಬೇಕು. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಪೂರಿಯನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಹುರಿದು ತೆಗಿಬೇಕು. ಪೂರಿ ಹಾಕಿದ ಮೇಲೆ ಅದರ ಮೇಲೆ ಸ್ವಲ್ಪ ಸ್ವಲ್ಪವೇ ಬಿಸಿ ಎಣ್ಣೆಯನ್ನು ಹಾಕ್ತಾ ಬಂದರೆ ಅದು ಬೇಗನೆ ಉಬ್ಬಿ ಬರ್ತದೆ ನೋಡಿ. ಹಾಗೆ ಇದನ್ನು ಹುರಿಯುವಾಗ ನೀವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈಗ ಸ್ವಲ್ಪ ಇದರ ಕಲರ್ ಚೇಂಜ್ ಆದ ಹಾಗೆ ತಿರುಗಿಸಿ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು ನೋಡಿ. ಈಗ ರುಚಿಯಾದ ಹಲಸಿನ ಹಣ್ಣಿನ ಪೂರಿ ಕೂಡ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದೇ ಥರ ನೀವು ಹಲಸಿನ ಹಣ್ಣಿನ ಪೂರಿ ಮಾಡಿಕೊಳ್ಳಿ, ತುಂಬಾ ರುಚಿ ಇರ್ತದೆ. ಹಾಗೆ ಈ ಹಲಸಿನ ಹಣ್ಣಿನಿಂದ ಮಾಡುವ 4 ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.